ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡುವಂತೆ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಹ್ವಾನಿಸ್ತೇನೆ. ಪ್ರಿಯರೇ, ಕೀರ್ತನೆಗಳು 142ನೇ ಅಧ್ಯಾಯ 1ನೇ ವಚನವನ್ನು ನಾವು ಧ್ಯಾನ ಮಾಡೋಣ. ನಾನು ಯೆಹೋವನಿಗೆ ಮೊರೆಯಿಡುವೆನು, ಯೆಹೋವನಿಗೆ ಕೂಗಿ ಭಿನ್ನಯಿಸುವೆನು. ನನ್ನ ಚಿಂತೆಗಳನ್ನು ಆತನ ಮುಂದೆ ಬಿಚ್ಚುವೆನು, ನನ್ನ ಕಷ್ಟವನ್ನು ಆತನಿಗೆ ಅರಿಕೆ ಮಾಡುವೆನು. ನನ್ನ ಆತ್ಮವು ಕುಂದಿ ಹೋಗಿದೆ, ನೀನೇ ನನ್ನ ಮಾರ್ಗವನ್ನು ಬಲ್ಲವನು. ದೇವ್ರ ನಾಮಕ್ಕೆ ಸ್ತೋತ್ರ. ಇದು 1-3 ವಚನದಲ್ಲಿ ನಾವು ನೋಡುವಾಗ ಇಲ್ಲಿ ಕೀರ್ತನೆಗಾರನು ಹೇಳುವಂಥ ವಚನಗಳು ಅತಿ ಪ್ರಾಕ್ಟಿಕಲ್ ಆಗಿ ಮತ್ತು ನಮ್ಮ ಜೀವಿತಕ್ಕೆ ಅನ್ವಯಿಸುವಂಥ ವಚನಗಳಾಗಿವೆ. ನಾನು ಯೆಹೋವನಿಗೆ ಮೊರೆಯಿಡುವೆನು, ಯೆಹೋವನಿಗೆ ಕೂಗಿ ಭಿನ್ನಯಿಸುವೆನು. ಅನೇಕ ಸಮಯದಲ್ಲಿ ನಾವು ದೇವರ ಸನ್ನಿಧಿಯಲ್ಲಿ ಬರುವಾಗ ಆತನು ಇದ್ದಾನೆ, ಆತನು ನಮ್ಮ ಪ್ರಾರ್ಥನೆ ಕೇಳುತ್ತಾನೆ ಮತ್ತು ನಮಗೆ ಒಂದು ನಿರೀಕ್ಷೆ ಇದೆ, ಏನಂದರೆ ಆತನು ನಮಗೆ ಉತ್ತರಿಸ್ತಾನೆ ಎಂಬುದಾಗಿ. ಅನೇಕರಿಗೆ ಅನೇಕ ಚಿಂತೆಗಳಿದೆ. ಕೆಲವರಿಗೆ ಕೆಲಸವಿಲ್ಲ, ಅದು ಒಂದು ಚಿಂತೆ. ಮಕ್ಕಳ ಒಂದು ಮದುವೆ ವಿಷಯದಲ್ಲಿ ಚಿಂತೆ, ಮತ್ತು ಮಕ್ಕಳಿಗೆ ಫೀಸ್ ಕಟ್ಟುವಂಥ ಒಂದು ವಿಷಯದಲ್ಲಿ ಚಿಂತೆ. ಕೆಲವರಿಗೆ ಬಿಸ್ನೆಸ್ ಮಾಡುವಾಗ ಇದು ಚೆನ್ನಾಗಿ ನಡೆಯುತ್ತಾ ಇಲ್ಲವಾ, ಒಂದು ವೇಳೆ ಲಾಭ ಬರುತ್ತಾ ಇಲ್ವಾ ಎಂಬುವಂಥ ಒಂದು ಚಿಂತೆ. ಕೆಲವರಿಗೆ ಅನೇಕ ವಿಷಯಗಳಲ್ಲಿ ಚಿಂತೆಗಳಿರುತ್ತೆ. ಪ್ರತಿ ಚಿಂತೆ ನಮ್ಮನ್ನೇನು ಮಾಡುತ್ತೆ, ಕುಂದಿಸಿಬಿಡುತ್ತೆ. ಆದರೆ ದೇವ್ರ ವಾಕ್ಯದಲ್ಲಿ ಹೇಳ್ತದೆ, ನೀನು ಚಿಂತೆ ಮಾಡಬೇಡ, ಪ್ರಾರ್ಥನೆ ಮಾಡು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ಹೇಳ್ತದೆ. ಆದ ಕಾರಣ ಇಲ್ಲಿ ಈ ಒಬ್ಬ ಕೀರ್ತನೆಗಾರನು ಏನು ಹೇಳ್ತಿದ್ದಾನಂದರೆ, ನಾನು ದೇವರಿಗೆ ಯೆಹೋವನಿಗೆ ಮೊರೆ ಇಡ್ತೇನೆ ಮತ್ತು ಆತನು ನನ್ನ ಕೂಗನ್ನು ಭಿನ್ನಯಿಸ್ತಾನೆ. ಏನು ಮಾಡಬೇಕು ಅಂತ 2ನೇ ವಚನದಲ್ಲಿ ಹೇಳಿದೆ, ನನ್ನ ಚಿಂತೆಗಳನ್ನು ಆತನ ಮುಂದೆ ಬಿಚ್ಚುವೆನು. ಮನುಷ್ಯರ ಮುಂದೆ ನಾವು ಹೇಳ್ಕೊಂಡ್ರೆ ಅವ್ರು ನಮಗೆ ಏನೋ ಸಹಾಯ ಮಾಡ್ಬೋದು, ಧೈರ್ಯ ಹೇಳ್ಬೋದು. ಆದರೆ ನಮಗಿರುವಂಥ ಕಷ್ಟವನ್ನು ಅವರು ತಕ್ಕೊಂಡು ಪರಿಹಾರ ಮಾಡೋಕ್ಕೆ, ಪೂರ್ತಿಯಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ದೇವರು ಕೆಲವೊಮ್ಮೆ ಮನುಷ್ಯರನ್ನು ಉಪಯೋಗಿಸ್ತಾನೆ. ಆದರೂ ಕೂಡ ನಾವು ಮೊದಲು ದೇವರ ಸನ್ನಿಧಿಯಲ್ಲಿ ನಮ್ಮ ಚಿಂತೆಗಳನ್ನ ಆತನ ಮುಂದೆ ಬಿಚ್ಚೋಣ. ನನ್ನ ಕಷ್ಟವನ್ನು ಆತನಿಗೆ ಅರಿಕೆ ಮಾಡುವೆನು. ಏನೇನು ಕಷ್ಟ ಇದೆಯೋ, ರೋಗ ಇರ್ಬೋದು, ಏನೇ ಕಷ್ಟ, ಆತನ ಮುಂದೆ ನಾವು ಅರಿಕೆ ಮಾಡೋಣ. ಆಗ ನನ್ನ ಕುಂದಿ ಹೋಗಿರುವಂಥ ಆತ್ಮಕ್ಕೆ ಒಂದು ಮಾರ್ಗದರ್ಶನ ಸಿಗುವಂಥದ್ದಾಗಿದೆ. ಈ ವಚನಗಳು ಸಾಮಾನ್ಯವಾದ ವಚನಗಳಲ್ಲ, ಇದು ನೆರವೇರಿಸುವಂಥ ದೇವರ ವಚನವಾಗಿದೆ. ನಾವು ಪ್ರಾರ್ಥನೆಯಲ್ಲಿ ಈ ವಿಷಯಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಬನ್ನಿ. ಪರಿಶುದ್ಧನು ಪರಿಶುದ್ಧನು, ಸ್ತೋತ್ರ 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 ಸ್ವಾಮಿ, ಸ್ತೋತ್ರಪ್ಪ. ಸ್ತುತಿಗಳ ಮಧ್ಯದಲ್ಲಿ ವಾಸವಾಗಿರುವ ಸಿಂಹಾಸನಾರೂಢನಾಗಿರುವ ನಮ್ಮ ಪರಲೋಕದ ತಂದೆ, ಅಪ್ಪ, ಈ ದಿವಸ ಸ್ವಾಮಿ ನಿನ್ನ ಮುಂದೆ ಬಂದು ನಮ್ಮ ಚಿಂತೆಗಳನ್ನು ಬಿಚ್ಚುವವರಾಗಿದ್ದೇವೆ. ಕರ್ತನೇ, ನಿನ್ನ ಮುಂದೆ ಸ್ವಾಮಿ ನಮ್ಮ ಕಷ್ಟವನ್ನು ಅರಿಕೆ ಮಾಡುವವರಾಗಿದ್ದೇವೆ. ಅನೇಕರು ಅನೇಕ ಕಷ್ಟಗಳಲ್ಲಿ ಕೂತುಕೊಂಡು ಅಪ್ಪ ನಿರಾಶೆಯಿಂದ ಇರುವಾಗ ರಾಜ್ಯ ನೀನೇ ಕರ್ತನೇ ಅವರಿಗೆ ಸಮಾಧಾನ ಕೊಡುವಾತನು, ನಮಗೆ ನಮ್ಮ ಭಿನ್ನಗಳಿಗೆ ಉತ್ತರಿಸುವ, ನಮ್ಮ ಕೂಗನ್ನು ಕೇಳುವ ದೇವರಾಗಿದೆ ರಾಜ್ಯ. ಪರಿಶುದ್ಧ ತಂದೆ, ಅನೇಕರು ಕ್ಯಾನ್ಸರ್ ರೋಗಗಳಿಂದ ನರಳುತ್ತಾ, ಪರಿಶುದ್ಧ ತಂದೆ, ಅನೇಕ ಸ್ವಾಮಿ ಸ್ಥಿತಿಗಳಲ್ಲಿ ಹಣದ ಒಂದು ತೊಂದರೆಯಿಂದ ಸ್ವಾಮಿ ನರಳುತ್ತಾ ಇರ್ಬೋದು ರಾಜ್ಯ. ಕರ್ತನೆ, ಕುಟುಂಬದಲ್ಲಿ ಅಸಮಾಧಾನ ಇರ್ಬೋದು ರಾಜ್ಯ ಕರ್ತನೆ. ಮತ್ತು ಕೆಲವರಿಗೆ ಸ್ವಾಮಿ ತಂದೆ ಹಣದ ಒಂದು ಉದ್ಯೋಗವಿಲ್ಲದೆ ಒಂದು ಕಷ್ಟಪಡುವಂಥ ಕುಟುಂಬಗಳಿವೆ ರಾಜ್ಯ. ಅಪ್ಪ, ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಾನಾ ಪ್ರಕಾರದ ಸ್ವಾಮಿ ತಂದೆಯ ದೇವರೇ, ನ್ಯಾಯದ ಸ್ವಾಮಿ ತಂದೆ, ಕೋರ್ಟು ಕಚೇರಿಗಳಲ್ಲಿರುವಂಥ ಅನೇಕ ಅನ್ಯಾಯ, ಅವುಗಳಿಂದ ಬಿಡುಗಡೆ ಮಾಡಿ ಅವರಿಗೆ ಜಯವನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಪರಿಶುದ್ಧ ತಂದೆ, ಎಲ್ಲ ವಿಷಯಗಳಿಗೆ ಸ್ವಾಮಿ ನಿನ್ನ ಬಳಿಯಲ್ಲಿ ಬಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮಗೆ ಉತ್ತರ ಕೊಡುವ ದೇವರೇ, ನೀನು ನಮಗೆ ಉತ್ತರವನ್ನು ಬೇಗನೆ ಅನುಗ್ರಹಿಸಿ ಪ್ರತಿಯೊಬ್ಬ ಬ್ರದರ್ ಮತ್ತು ಸಿಸ್ಟರ್ ಎಲ್ಲರನ್ನ ಆಶೀರ್ವದಿಸಿ ಕಾಪಾಡಿ ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.